ಈ ರೀತಿ ಗರ್ಗರಿಯಾಗಿ ಉಬ್ಬಿದಂಥ ಪೂರಿ ಮಾಡಿಕೊಂಡು ಜೊತೆಗೆ ಸಿಹಿಯಾಗಿ ಮಾವಿನ ಹಣ್ಣಿನ ಸೀಕರಣೆ ಹಾಗೆಯೇ ಸ್ವಲ್ಪ ಖಾರ ಇಷ್ಟ ಇರೋರಿಗೆ ಆಲೂಗೆಡ್ಡೆ ಪಲ್ಯ, ಅದರ ಡಿಫ್ರೆಂಟಾಗಿ ಡ್ರೈ ಆಗಿ ಆಲೂಗೆಡ್ಡೆ ಪಲ್ಯ, ಈ ಮೂರು ಮಾಡಿಬಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಪೂರಿ ಮಾಡೋದಕ್ಕೆ ಮೊದಲು ನಾನು ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಪೂರಿ ಗರ್ಗರಿಯಾಗಿ ಬರಬೇಕು ಅಂತಂದರೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಈ ಚಿರೋಟಿ ರವೆ ಆಪ್ಷನಲ್. ಪೂರಿ ಗರ್ಗರಿಯಾಗಿರಬೇಕು, ಸ್ವಲ್ಪ ಜಾಸ್ತಿ ಹೊತ್ತು ಉಬ್ಬಿದಾಗೆ ಇರಬೇಕು ಅಂತಂದರೆ ಈ ಚಿರೋಟಿ ರವೆ ಸೇರಿಸಿ, ಇಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಪೂರಿ ಎಣ್ಣೆ ಕುಡಿಬಾರ್ದು ಅಂತಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿಗಿಂತ ಒಂದು ಲೆವೆಲ್ ಸ್ವಲ್ಪ ಗಟ್ಟಿಯಾಗಿದ್ದರೆ ಎಣ್ಣೆ ಕುಡಿಯೋದಿಲ್ಲ. ಅಕಸ್ಮಾತ್ ನೀವು ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಬಿಟ್ರೆ ಪೂರಿ ಮಾಡಿ ಎಣ್ಣೆಯಲ್ಲಿ ಕರೆದಾಗ ಚೆನ್ನಾಗಿ ಎಣ್ಣೆ ಕುಡಿದ್ಬಿಡುತ್ತೆ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಸವಬಿಟ್ಟು ಇದನ್ನು ಒಂದು 20 ನಿಮಿಷ ಹಾಗೆ ಬಿಡೋಣ. 20 ನಿಮಿಷ ಆದಮೇಲೆ ಆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಅರಳಿ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅದು ಮತ್ತೆ ನಾದಬೇಕು. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಹಾಗೆ ಇಡೋಣ. ಆ ಟೈಮಿನಲ್ಲಿ ನಾವು ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ಈ ಆಲೂಗೆಡ್ಡೆ ಪಲ್ಯನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಎಲೆನ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿನ ರೆಡಿ ಮಾಡ್ಕೊಂಡಿದ್ವಿ. ಇದನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆಗೆ ಸ್ವಲ್ಪ ಸೋಂಪು, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕಿ, ಜೊತೆಗೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಕ್ಯೂಬಾಗಿ ಕಟ್ ಮಾಡಿಕೊಂಡು ಎಲೆಯಾಗಿ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನೆಲ್ಲ ಹಾಕ್ಕೊಂಡು ಈ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನಾವು ಮಾಡ್ಕೊಂಡಂಥ ಧನಿಯಾ ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರೊಂದಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಲೋನಲ್ಲೇ ಇದೆ. ಒಂದು ಸಾರಿ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಾಗ ಇದಕ್ಕೆ ಬೇಯಿಸಿರೋ ಅಂಥ ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕ್ಯೂಬಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. 3 ಆಲೂಗೆಡ್ಡೆಯನ್ನು ಇಲ್ಲಿ ಸೇರಿಸಿ ಆಮೇಲೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಲೋನಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡೋಣ. ಈ ಆಲೂಗೆಡ್ಡೆಗೆ ಆ ಮಸಾಲೆ ಫ್ಲೇವರು, ಉಪ್ಪಿನ ಫ್ಲೇವರು, ಖಾರದ ಫ್ಲೇವರು ಎಲ್ಲ ಚೆನ್ನಾಗಿ ಇಳ್ಕೋಬೇಕು. ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕಿಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಈ ವಿಭಿನ್ನವಾದಂಥ ಆಲೂಗೆಡ್ಡೆ ಪಲ್ಯ ನೋಡಿ ಆಯಿತು. ನೆಕ್ಸ್ಟ್ ನಾವು ಮಾವಿನ ಹಣ್ಣಿನ ಸೀಕರಣೆ ಆಮ್ರಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ಸಿಂಪಲ್ಲು. ಮಾವಿನ ಹಣ್ಣಿನ ಸೀಸನ್ನು ಎಲ್ಲಿ ನೋಡಿದರೂ ರುಚಿಯಾದಂಥ ಮಾವಿನ ಹಣ್ಣು ಸಿಗ್ತಾಯಿದೆ. ಇವಾಗ ಸಿಹಿಯಾಗಿರೋಂಥ ಮಾವಿನ ಹಣ್ಣು ತೊಗೊಂಡು ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಈ ತಿರುಳನ್ನು ನಾವು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸಬೇಕಾಗುತ್ತೆ. ನಾನಿವತ್ತು 3 ರಿಂದ 4 ಜನಕ್ಕೆ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ 2 ದೊಡ್ಡ ಮಾವಿನ ಹಣ್ಣಿನ ತಿರುಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣನ್ನ ನೀವು ತೊಗೋಬೋದು. ಇವಾಗ ಮಾವಿನ ಹಣ್ಣು ತಿರುಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಸಕ್ಕರೆ, 1/4 ಕಪ್ಪಿನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣಲ್ಲಿ ತುಂಬ ಸಿಹಿ ಇರೋದ್ರಿಂದ. ಆಮೇಲೆ ಒಂದು 2 ಚಿಟಿಕೆಯಷ್ಟು ಕುಂಕುಮ ಹೂವನ್ನು ಬಿಸಿ ಹಾಲಿನಲ್ಲಿ ನೆನೆಸಿದ್ದೆ. ಆ ಹಾಲನ್ನು ಇಲ್ಲಿ ಸೇರಿಸಿ ಮತ್ತೆ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲನ್ನು ಎಷ್ಟು ಹಾಕಬೇಕು ಅಂತಂದರೆ ಈ ಸೀಕರಣೆ ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಮಿಕ್ಸಿ ಜಾರ್ನಲ್ಲಿ 1-2 ರೌಂಡ್ ಓಡಿಸಿದ್ರೆ ಈ ಸೀಕರಣೆ ರೆಡಿಯಾಗಿದೆ. ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಲನ್ನ ಹಾಕೋಬೋದು. ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನ ಸೇರಿಸ್ಬೋದು. ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 20 ನಿಮಿಷ ಆಗಿದೆ. ಈ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಇವಾಗ ಮತ್ತೆ ನಾನು ಒಂದು 30 ಸೆಕೆಂಡಿಂದ 1 ನಿಮಿಷದವರೆಗೆ ಮತ್ತೆ ಹಿಟ್ಟನ್ನ ಚೆನ್ನಾಗಿ ನಾದ್ತೀನಿ. ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮತ್ತೆ ನಾದಿದ್ರೆ ಒಳ್ಳೆಯದು. ಆಮೇಲೆ ಇದನ್ನು ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಿನಲ್ಲಿ ಸುಮಾರು ಒಂದು 20 ರಿಂದ 22 ಪೂರಿಗಳು ರೆಡಿಯಾಗುತ್ತೆ. ಮೀಡಿಯಮ್ ಸೈಜ್ನಲ್ಲಿ ರೆಡಿಯಾಗುತ್ತೆ. ಈ ಪೂರಿ ರುಚಿಯಾಗಿ ಬರಬೇಕು, ಎಣ್ಣೆ ಜಾಸ್ತಿ ಹಿಡಿಬಾರ್ದು ಅಂತಂದರೆ ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೊದಲೇ ಹೇಳಿದೆ. ಆಮೇಲೆ ನೀವು ಉಂಡೆಗಳನ್ನ ಮಾಡ್ಕೋಬೇಕಾದ್ರೆ ಯಾವಾಗಲೂ ಅಲ್ಲಿ ಕ್ರ್ಯಾಕ್ಗಳಿರಬಾರ್ದು. ಸಮವಾಗಿ ಉಂಡೆನ ಮಾಡ್ಕೊಬಿಟ್ಟು ಆಮೇಲೆ ಎಲ್ಲೂ ಫೋಲ್ಡಿಂಗ್ ಇಲ್ದೇ ಕಟ್ ಆಗ್ದೇ ನೀವು ಈ ರೀತಿ ಪೂರಿನ ಕರೆಕ್ಟಾಗಿ ನಾದ್ಬಿಟ್ರೆ ಎಣ್ಣೆಯಲ್ಲಿ ಬಿಟ್ಟಿದಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ.
ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಪೂರಿನ ಹಾಕ್ಬಿಟ್ಟು ಆಮೇಲೆ ಸೈಡಿಂದ ಎಣ್ಣೆನ ಮೇಲೆ ಈ ರೀತಿ ಎಷ್ತಾ ಇದ್ದರೆ ಪೂರಿ ಉಬ್ಬಿ ಬರುತ್ತೆ. ಚಿರೋಟಿ ರವೆ ಹಾಕಿರೋದ್ರಿಂದ ಉಬ್ಬಿದಂಥ ಪೂರಿ ಹಾಗೆ ಉಬ್ಬಿ ತುಂಬ ಹೊತ್ತಿರುತ್ತೆ, ಜೊತೆಗೆ ಸ್ವಲ್ಪ ಗರಿಗರಿಯಾಗಿರುತ್ತೆ. ಚಿರೋಟಿ ರವೆ ಹಾಕಲ್ಲ ಅಂದರೆ ಉಬ್ಬುತ್ತೆ, ಆದರೆ ಜಾಸ್ತಿ ಹೊತ್ತು ಉಬ್ಬಿರೋದಿಲ್ಲ, ಸ್ವಲ್ಪ ಸಾಫ್ಟಾಗಿ ಇಳಿದು ಬಿಡುತ್ತೆ. ಚಿರೋಟಿ ರವೆ ಹಾಕಿರೋದ್ರಿಂದ ಇದು ಉಬ್ಬಿ ಹಾಗೇ ಇರುತ್ತೆ. ಈಗ ಎಕ್ಸಲೆಂಟ್ ಆಗಿರೋಂಥ ಪೂರಿ ರೆಡಿಯಾಗಿದೆ. ಎರಡೂ ಬದಿನೂ ಚೆನ್ನಾಗಿ ಕರೆದುಬಿಟ್ಟು ಒಳ್ಳೆ ಬಣ್ಣ ಬಂದಿದೆ. ಈ ಗರ್ಗರಿಯಾದಂಥ ಪೂರಿ ಎಣ್ಣೆನೇ ಜಾಸ್ತಿ ಹೀರಿಲ್ಲ, ಯಾಕೆಂದರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿದ್ದೀವಿ. ಅದ್ರ ಜೊತೆಗೆ ಸಿಹಿ ಇಷ್ಟ ಇರೋರಿಗೆ ಈ ರೀತಿ ಮಾವಿನ ಹಣ್ಣಿನ ಸೀಕರಣೆ, ಸ್ವಲ್ಪ ಖಾರ ಬೇಕೇ ಬೇಕು ಅನ್ನೋರಿಗೆ ಈ ರೀತಿ ವಿಭಿನ್ನವಾದಂಥ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ವೀಕೆಂಡಲ್ಲಿ ಮಾಡಿ, ಯಾವಾಗಲೂ ಒಂದೇ ರೀತಿ ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಇಡ್ಲಿ ತಿಂದು ಬೇಜಾರಿದೆ ಅಂದಾಗ ಈ ರೀತಿ ಕಾಂಬೋ ಮಾಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.